ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ನಿರಾಶ್ರಿತರಿಗೆ ವಸತಿ ಸೌಲಭ್ಯ ನೀಡುವ ಹೋರಾಟ ಮುಂದುವರಿಯಲಿದೆ ಅಂತ ಸಿಐಟಿಯು ಜಿಲ್ಲಾಧ್ಯಕ್ಷರು ಹಾಗೆ ಎಸ್ಡಿಎಂಸಿ ಸಮನ್ವಯ ಸಮಿತಿ ರಾಜ್ಯ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಅವರು ಹೇಳಿದ್ದಾರೆ. ಅಕ್ಟೋಬರ್ 28ರಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಶ್ರಯ ಯೋಜನೆಯಡಿ ಆಯ್ಕೆಗೊಂಡ ಫಲಾನುಭವಿಗಳ ಪಟ್ಟಿಯಲ್ಲಿ ಸುಮಾರು 60% ಅನರ್ಹರನ್ನ ಸೇರಿಸಲಾಗಿದೆ ಅಂತ ಖಚಿತವಾಗಿದೆ ಅನ್ನುವುದನ್ನು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಐಟಿಯು ಸಂಘಟನೆ ಧಾರವಾಡ ಉಚ್ಚ ನ್ಯಾಯಾಲಯ ಮನವಿಯನ್ನ ಸಲ್ಲಿಸಿ ವಸತಿ ಹಂಚಿಕೆ ಪ್ರಕ್ರಿಯೆ ತಡೆಗಟ್ಟುವುದಕ್ಕೆ ತಡೆಯಾಜ್ಞೆಯನ್ನ ಪಡೆದಿದೆ. ನ್ಯಾಯಾಲಯವು ಸ್ಥಳೀಯ ಆಡಳಿತಕ್ಕೆ ಅನರ್ಹರನ್ನ ಕೈಬಿಟ್ಟು ಅರ್ಹರ ಪಟ್ಟಿಯನ್ನ ಪುನಃ ಸಿದ್ಧಪಡಿಸುವಂತೆ ಸೂಚಿಸಿದೆ. ಆದರೂ ಸಹ ಕಳೆದ 3 ತಿಂಗಳಾದರೂ ಆಡಳಿತದಿಂದ ಯಾವುದೇ ಕ್ರಮವಾಗಿಲ್ಲ ಅಂತ ರಾಘವೇಂದ್ರ ಅವರು ಆರೋಪ ಮಾಡಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಗಳು ನವೆಂಬರ್ 9ರಂದು ಕ್ಷೇತ್ರಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ವಸತಿ ಪಟ್ಟ ವಿತರಣೆ ನಡೆಯಲಿದೆ ಅಂತ ಗುಮಾನಿ ಸುಳ್ಳು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಲಯದ ತಡೆಯಾಜ್ಞೆ ಜಾರಿಯಲ್ಲಿರುವುದರಿಂದ ಯಾವುದೇ ವಸತಿ ಹಂಚಿಕೆ ಪ್ರಕ್ರಿಯೆ ನಡೆಯೋದಕ್ಕೆ ಅವಕಾಶ ಇಲ್ಲ ಅಂತ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಕಾರ್ಮಿಕ ಮುಖಂಡಾಗಿ ಇವತ್ತು ಗುನ್ನಳ್ಳಿ ರಾಘಣ್ಣ ಒಂದು ಆಮಿಷಕ್ಕೊಳಗಾಗಿದ್ದೇನೆ ಅಂತ ಅನ್ನೋದು ಹೇಳಿದ್ರಲ್ಲ, ಅದು ಎಲ್ಲ ಕಡೆಗೆ ಹಬ್ಬಿರೋದ್ರಿಂದ ಈಗ ಅದಕ್ಕೆ ಮತ್ತೆ ಪ್ರತ್ಯುತ್ತರ ತಾವೇನು ಹೇಳ್ತೀರಿ? ಇನ್ನೊಂದು ಊಹೋಪಯೋಗ ಸುಳ್ಳು, ಊಹೋಪಯೋಗ ಸುಳ್ಳು. ಎಲ್ಲ ಜನರು ಏನು ಹೇಳ್ತಾರಪ್ಪ ಅಂದ್ರೆ, ರಾಘವೇಂದ್ರ ಎಲ್ಲರೂ ಕಮಿಟ್ಮೆಂಟ್ ಆಗಿಬಿಟ್ಟಾನೆ, ದುಡ್ಡು ಆಮಿಷಕ್ಕೆ ಒಳಗಾಗಿಬಿಟ್ಟಾನೆ, ನ್ಯೂಟ್ರಲ್ ಆಗಿಬಿಟ್ಟಾನೆ ಅನ್ನೋದು ಸುಳ್ಳು. ಅವೆಲ್ಲ ನಾನು ನ್ಯೂಟ್ರಲ್ ಆಗಿಲ್ಲ. ನನಗೆ ಕಡುಬಡವರಿಗೆ ಮನೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ, ಬಿಟ್ಟರೆ ಬೇರೆ ಉದ್ದೇಶನೇ ಇಲ್ಲ. ಕಾನೂನು ವ್ಯಾಪ್ತಿ ಕಾನೂನು ಮೊರೆ ಹೋಗಿರೋದೇ ಅದಕ್ಕಾಗಿ. ಕೋರ್ಟ್ ಏನು ಸೂಚನೆ ಕೊಡ್ತತೋ ಅದರ ಪ್ರಕಾರವಾಗಿ ಅಧಿಕಾರಿಗಳು ನಡ್ಕೋಬೇಕಾಗಿದೆ. ಕೋರ್ಟ್ ಮಧ್ಯಂತರ ತಡೆ ಇದ್ದರೂ ಸಹ ಪಟ್ಟ ವಿತರಣೆ ಮಾಡ್ತಾರೆ ಅಂದರೆ ತಪ್ಪಲ್ವಾ? ಈಗ 60% ಆಯ್ಕೆಯಲ್ಲಿ ಅಂದರೆ ಆಯ್ಕೆ ಪಟ್ಟಿಯೊಳಗೆ 60% ಲೋಪದೋಷ ಇದೆ. ಅದು ಯಾವ ರೀತಿ ಲೋಪದೋಷ ನಿಮಗೆ ಕಂಡು ಬಂದಾಗ? ಇದ್ದಂತಾರೆ ಉಳ್ಳವರಿಗೆ ಪಟ್ಟಿ ಮಾಡ್ಯಾರೆ. ಉಳ್ಳವರಿಗೆ ಅದ ಯಾವ ರೀತಿ ಉಳ್ಳವರು ಅಲ್ಲಿ ಮನೆ ಇರೋರು, ಆಸ್ತಿ ಇರೋರು, 4 ಮನೆ 5 ಮನೆ ಇರೋರು, ಈ ರಾಜನಗರದಾಗ ಆಲಿ ಮನೆ ಇರೋರಿಗೆ ಇವರಿಗೆಲ್ಲ ಕೊಟ್ಟಾರ. ಅವಾಗಲೇ ನಾನು ಫಸ್ಟೇ ಪ್ರೆಸ್ ಮೀಟ್ ಮಾಡಿದಾಗ ಕೂಡ ಹೇಳಿದ್ದೆ. ಪ್ರೆಸ್ ಮೀಟ್ ಮಾಡೋಕ್ಕೆ ಕೂಡ ಉಳ್ಳವರಿಗೆ ಕೊಡಲು ಕಾರಣವೇನು? ಉಳ್ಳವರಿಗೆ ಪಟ್ಟಿ ಮಾಡಲು ಕಾರಣವೇನು? ಈಗ ವಸತಿ ಏನು ಪಟ್ಟಿ ಮಾಡೋ ಸಂದರ್ಭದಲ್ಲಿ ಬಹುತೇಕ ಭಾರಿ ಹಗರಣ ಆಗೈತೆ ಅನ್ನೋ ಸುದ್ದಿ. ಇದು ಸಂಬಂಧಪಟ್ಟಂಗೆ ನೀವು ಯಾವ ರೀತಿ ಕಾನೂನು ಕ್ರಮ ಅಥವಾ ಹೋರಾಟ ಮಾಡೋಕ್ಕೆ ಇಷ್ಟಪಡ್ತೀರಿ? ಹಗರಣ ಆಗೈತೆ ಅನ್ನೋ ವಿಚಾರಕ್ಕೆ ಕೋರ್ಟಿಗೆ ಹೋಗಿರೋದು. ಆ ಕೋರ್ಟ್ ಮೂಲಕ ಅದು ಕೋರ್ಟ್ ಏನು ಆದೇಶ ಬರ್ತದೋ ಆದೇಶದ ಪ್ರಕಾರವಾಗಿ ನಾವಾಗಲಿ ಪ್ರತಿಯೊಬ್ಬರಾಗಲಿ ಕಾನೂನಿಗೆ ಯಾರು ದೊಡ್ಡವರಲ್ಲ. ಕಾನೂನಿಗೆ ನಾವು ದೊಡ್ಡವರಲ್ಲ, ಅಧಿಕಾರಿಗಳು ದೊಡ್ಡವರಲ್ಲ, ಯಾರಲ್ಲ. ಮಧ್ಯಂತರ ತಡೆ ಇರೋದ್ರಿಂದ ನೀವು ಪಟ್ಟ ವಿತರಣೆ ಮಾಡಬಾರ್ದು. ಕೋರ್ಟ್ ಆದೇಶ ಏನು ಹೇಳ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ, ನೀವು ಅಧಿಕಾರಿಗಳು ಕೂಡ ಬದ್ಧರಾಗಿರ್ರಿ. ಆಯ್ತು. ನಿಜವಾದಂಥ ಬಡವರಿಗೆ ಸಿಗಬೇಕು, ನಿಜವಾದಂಥ ಬಡವರಿಗೆ ಸಿಗಬೇಕು ನಮ್ಮ ಉದ್ದೇಶ. ರಾಘಣ್ಣ, ಈಗ ಇನ್ನೊಂದು ಏನಿದೆ, ಮಧ್ಯಂತರ ಅವಧಿ ಎಷ್ಟು ದಿವಸದವರೆಗೆ ವಿಸ್ತರಣೆ ಆಗಿದೆ? ಮಧ್ಯಂತರ ಅವಧಿ ಎಷ್ಟು ದಿವಸ ವಿಸ್ತರಣೆ ಅಂದರೆ 6 ವಾರಗಳ. ಇವರು ಮತ್ತೆ ಸಲ್ಲಿಸಿದ ಅರ್ಜಿ ಸಲ್ಲಿಸಿದಾಗ ಅರ್ಜಿ ವಜಾತದು 6 ವಾರಗಳ ಅವಧಿ ಒಳಗೆ ನೀವು ಪಟ್ಟಿಯನ್ನು ಕೋರ್ಟಿಗೆ ಸಲ್ಲಿಸಿ ಅಂತ. ಅದು 6ನೇ ತಿಂಗಳಾಗ. ಇವಾಗ ಎಷ್ಟನೇ ತಿಂಗಳು? 10ನೇ ತಿಂಗಳು. ಇಲ್ಲವರಿಗಾದರೂ ಕೂಡ ಅವರು ಪಟ್ಟಿ ಸಲ್ಲಿಸಲಿಲ್ಲ. ಅದು ಪಟ್ಟಿ ಸಲ್ಲಿಸಲಿದ್ದಕ್ಕಾಗಿನ ಯಥಾಸ್ಥಿತಿ ಮುಂದೋಗೈತೆ. ಪೆಂಡಿಂಗ್ ಇದೆ ಕೇಸು. ಯಥಾಸ್ಥಿತಿ ಪೆಂಡಿಂಗ್ ಇದೆ ಕೇಸು. ಪೆಂಡಿಂಗ್ ಇದೆ ಕೇಸು. ಅಂದ್ರೆ ಕಾನೂನು ಉಲ್ಲಂಘನೆ ಇಲ್ಲೇ ನಡೀತಾ ಇದೆ. ಕಾನೂನು ಉಲ್ಲಂಘನೆ ಇಲ್ಲೇ ನಡೀತದೆ. ಅಧಿಕಾರಿಗಳು ನಡೀತದಂತ ಹುನ್ನಾರ ನಡೆಸ್ತಿರುವ ತಾಲೂಕು ಆಡಳಿತ. ನಿಮ್ಮ ಈಗ ಮುಂದಿನ ನಡೆ ಕಾನೂನು ಮೂಲಕ ಹೋರಾಟ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಮಧ್ಯಂತರ ಅವಧಿ ಮುಗಿದೋಗೈತೆ, ನಮ್ಮದೇ ಕೇಸ್ ಗೆದ್ದಿದ್ದೀವಿ, ಇದಕ್ಕೆ ಯಾವುದೇ ರೀತಿ ಪಟ್ಟ ಕೊಡೋಕ್ಕೆ ಅಭ್ಯಂತರ ಇಲ್ಲ ಅನ್ನೋದು ಮಾಹಿತಿ ಬಂದಿದೆ. ಇಲ್ಲ, ಅವು ಸುಳ್ಳು ಆದೇಶ. ಸಂಬಂಧಪಟ್ಟ ದಾಖಲಾತಿ ಸುಳ್ಳು ಆದೇಶ. ನಾವು ನಿಮಗೆ ಆಗಲಿ ವಾಟ್ಸಪ್ಗೆ ಹಾಕಿವಿ, ಅಧಿಕಾರಿಗಳು ಕೂಡ ಲೆಟ್ರ್ ಹಾಕಿವಿ. ಅದು ಉಲ್ಲೇಖ ಹಾಕಿ, ಅದು ಆದೇಶ ಉಲ್ಲೇಖ ನಂಬರ್ ಹಾಕಿ, ಅದು ಕೋಡ್ ನಂಬರ್ ಹಾಕಿ, ಆದೇಶದ ನಂಬರ್ ಹಾಕಿ ಕೊಟ್ಟಿವಿ. ಅದು ಏನಾಗಿತ್ತಪ್ಪ ಅಂದರೆ, ನಮ್ಮ ವಕೀಲರ ಮೂಲಕ ನಾನು ತಿಳ್ಕೊಂಡಾಗ ತಡೆ ಇದೆ, ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರ್ದು ಅಂತ 7 ಜನಕ್ಕೆ ನೋಟಿಸ್ ಅವಾಗಲೇ ಹೋಗಿದೆ. 2024 ಹೋಗೈತೆ. 2024 ಅಲ್ಲಿವರೆಗೆ ಇಲ್ಲಿ ತಕ್ಕನ ಪೆಂಡಿಂಗ್ ಇದೆ. ಇವರು ಮೂವ್ ಮಾಡಿಲ್ಲ. ಒಂದೇ ಸಲ ಮೂವ್ ಮಾಡಿದ್ರು, ಅದು ಡಿಸ್ಮಿಸ್ ಆಗಿದೆ ಕೇಸು. ಇವರು ಯಾವುದೋ ಮುಗುಳಿ ಫಿರೋಜ್ ಖಾನ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ
ಅವರು ಹೋದಾಗ ಅದು ಡಿಸ್ಮಿಸ್ ಆಗಿದ್ದಕ್ಕೆ ಅವರು ತಡೆ ಸುಮ್ಮನೆ ಆಗಿಬಿಟ್ರು. ಈ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಏನು ಮಾಡ್ತಿ, ಈತ ಹೋಗಿಲ್ಲ ಕೋರ್ಟಿಗೆ. ಸರಿ, ಈಗ ಹಾಲಿ ಇರೋ ಒಂದು ನಿಮಿಷ. ಈಗ ತಡೆಯನ್ನು ಅವರು ಯಾವುದೇ ರೀತಿ ಅರ್ಜಿ ಸಲ್ಲಿಸಿಲ್ಲ ನಿಜ. ನಿಲ್ಲಿ 6 ವಾರಗಳ ಕಾಲ ನಿನಗೆ ತಡೆಯಾಜ್ಞೆ ಕೊಟ್ಟದ್ದನ್ನು 6 ವಾರ ಮುಗಿದು ಈಗ ಟೈಮಿಂಗು ಒಂದು ನಿಮಿಷ ಟೈಮಿಂಗ್ ಆಗಿದೆ. ಈಗ ಇಲ್ಲಿವರೆಗೆ ಅದು ನಿಮ್ಮ ಒಂದು ಹಾಕಿರ್ತಕ್ಕಂಥ ಕೇಸು ಯಥಾಸ್ಥಿತಿ ಮುಂದುವರಿಬೋದು ಅಂತ ಏನಾದರೂ ಆರ್ಡರ್ ಇದೆಯಾ? ಹೌದು, ಅದು ಪೆಂಡಿಂಗ್ ಇದೆ ಕೇಸು. ಇವ್ರು ಏನಾದರೂ ಹೋದರೆ ಕೇಸ್ ಮುಂದುವರಿತದೆ, ಇಲ್ಲಾಂದರೆ ಅಲ್ಲಿ ಹಂಗೆ ಪೆಂಡಿಂಗ್ ಇರ್ತದೆ ಕೇಸು. ಇವರಿಗೆ ಕೊಟ್ಟಿರೋದು 6 ವಾರಗಳ 6 ವಾರಗಳ ಪಟ್ಟಿ ನಮಗೆ ಸಲ್ಲಿಸಿದೆ. ಉದ್ದೇಶ ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳಿಬರ್ತಕ್ಕಂಥ ಉದ್ದೇಶಪೂರ್ವಕವಾಗಿ ನಾವು ಕೇಳ್ತಕ್ಕಂಥ ಒಂದೇ ಒಂದು ಕ್ವಶನ್ ಏನಂದರೆ, ಈಗ ಕೋರ್ಟು ಇತ್ಯರ್ಥ ಆಗಿದೆ, ಕೇಸ್ ಡಿಸ್ಮಿಸ್ ಆಗಿದೆ, ಆ ಕಾರಣಕ್ಕಾಗಿದೆ ಸರ್ಕಾರ ಪಟ್ಟ ಮಂಜೂರು ಮಾಡಲು ಆದೇಶ ನೀಡಿದೆ ಅನ್ನೋದು ಇದು ಸಾಮಾಜಿಕ ವಲಯದಲ್ಲಿ ಮಾತಾಡ್ತಾರೆ. ಈಗ ಅದರ ಅಭಿಪ್ರಾಯ ನಿಮ್ದು ಹೆಂಗೆ, ಯಾವ ರೀತಿ? ಈಗ ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ಈಗ ಕೋರ್ಟಿನಲ್ಲಿ ತಡೆ ಇದೆ, ಮಧ್ಯಂತರ ಚುನಾವಣೆ ತಡೆ ಇದೆ, ಅದು ಆದೇಶ ಎಲ್ಲ ಸುಳ್ಳು.